ಈಗ 354ನೇ ಕಥೆಯನ್ನು ಕೇಳೋಣ. ಶ್ವೇತ ಎಂಬ ರಾಜ ಇದ್ದ. ಅವ ಭಾರೀ ಯಜ್ಞಯಾಗ ಮಾಡ್ತಾನೆ, ಆದರೆ ಅನ್ನದಾನ ಮಾತ್ರ ಮಾಡೋದಿಲ್ಲ. ಯಜ್ಞ ಮಾಡ್ತಾನೆ, ಕೈ ತುಂಬ ದಕ್ಷಿಣ ಕೊಡ್ತಾನೆ, ಎಲ್ಲ ಮಾಡ್ತಾನೆ, ಆದರೆ ಊಟ ಇಲ್ಲ, ಅನ್ನದಾನ ಇಲ್ಲ. ಕೊನೆಗೂ ಇವನು ಸ್ವರ್ಗಸ್ಥನಾದ. ಆ ಸ್ವರ್ಗಸ್ಥನಾದ ಮೇಲೆ ಭಾರೀ ಉಪಚಾರ ಮಾಡ್ತಾರೆ, ಇವನಿಗೆ ಭಾರೀ ಉಪಚಾರ. ದೊಡ್ಡ ದೊಡ್ಡ ಸಿಂಹಾಸನದಲ್ಲಿ ಕೂಡಿಸ್ತಾರೆ, ಪಲ್ಲಂಕಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನೃತ್ಯ ನಡೀತಾ ಇದೆ. ಎಲ್ಲರೂ ಹೊಗಳಿದ್ದೇ ಹೊಗಳದ್ದು, ಛತ್ರ ಚಾಮರ ಎಲ್ಲ ಆಗ್ತಾ ಇದ್ದಾನೆ. ಆದರೆ ಊಟಕ್ಕೆ ಮಾತ್ರ ಅಲ್ಲಿ ಇಲ್ಲ. ಹಸುವೆ ಆಗ್ತಾ ಇದೆ. ಏನಾದ್ರು ಕೊಟ್ರಿ ಅಂದರೆ ಯಾರು ಏನು ಕೊಡೋಲ್ಲ. ಹಸುವೆ 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 ಹಸುವೆ. ಎಲ್ಲರೂ ಕೂಡ ಬೇರೆ ಎಲ್ಲ ವೈಭವ ಇದೆ, ಹಸುವೆಗೆ ಮಾತ್ರ ಏನೂ ಇಲ್ಲ. ಹಸುವೆ ಆಗ್ತಾ ಇದೆ, ಊಟಕ್ಕೆ ಹಾಕೋರಿಲ್ಲ. ಏನು ಕೇಳಿದ್ರು ಊಟಕ್ಕೆ ನೀವು ಪುಣ್ಯ ಮಾಡಿಲ್ಲ, ನೀ ಏನೇನು ದಾನ ಮಾಡಿದೆಯೋ ಅದು ಸ್ವರ್ಗದಲ್ಲಿ ಸಿಗುತ್ತೆ. ನೀ ಅನ್ನದಾನ ಮಾಡಿಲ್ಲ, ಅದು ನಿನಗೆ ಸ್ವರ್ಗದಲ್ಲಿ ಅನ್ನ ಇಲ್ಲ. ಏನು ಮಾಡಬೇಕಂತ ತೋಚಿಲ್ಲ. ಅಸಲು ಕಂಗುಟ್ಟಿದ್ದಾನೆ. ಹೀಗೆ 100 ವರ್ಷ ಹೋಗ್ತಾ ಇದೆ. ಹಸಿವೆ ತಟ್ಟುಕೊಳ್ಳಿಕ್ಕಾಗ್ತಾ ಇಲ್ಲ. ಕೊನೆಗೂ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ನನಗೆ ಹಸಿವೆ ಹೋಗಬೇಕು ಸ್ವಾಮಿ, ಏನಾದ್ರು ಅನುಗ್ರಹ ಮಾಡಿ. ಕೊನೆಗೂ ಒಂದು ಮುತ್ತರ ಸರವನ್ನು ಕೊಡ್ತಾರೆ. ಇದನ್ನು ನೀನು ಅಗಸ್ತ್ಯರ ಹತ್ರ ಕೊಡು. ಅಗಸ್ತ್ಯರ ಹತ್ರ ಕೊಟ್ಟು ಇದನ್ನು ರಾಮನಿಗೆ ತಲುಪಿಸಬೇಕು ಅಂತ ಹೇಳು. ಯಾವಾಗ ಅಗಸ್ತ್ಯರು ಈ ಮುತ್ತಿನ ಸರವನ್ನು ರಾಮನಿಗೆ ತಲುಪಿಸ್ತಾರೋ, ಯಾವಾಗ ರಾಮ ಇದನ್ನು ಹಾಕಿಕೊಳ್ತಾನೋ, ಅಂದರಿಂದ ನಿನ್ನ ಹಸಿವೆ ಹೋಗುತ್ತೆ ಅಂತ ಹೇಳಿದ್ರು. ಹಾಗೆ ಆಗಲಿಲ್ಲ. ಕೊನೆಗೂ ಆತ ಮುತ್ತಿನ ಸರವನ್ನು ಅಗಸ್ತ್ಯರ ಹತ್ರ ತಂದು ಕೊಟ್ಟಿದ್ದಾನೆ. ಅಗಸ್ತ್ಯರು ಅದನ್ನು ಶ್ರೀರಾಮನಿಗೆ ತಲುಪಿಸಿದರು. ಆ ಶ್ವೇತರಾಜನ ಹಸಿವೆ ಇಂಗಿತು, ಅವನಿಗೆ ಸುಖ ಶಾಂತಿ ನೆಮ್ಮದಿಯೂ ಸಿಕ್ಕಿತು. ಹೀಗೆ ಅಗಸ್ತ್ಯರು ಶ್ವೇತರಾಜನ ಆ ಒಂದು ಹಸುವೆಯನ್ನು ಹೋಗಲಾಡಿಸಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಒಮ್ಮೆ ಅಗಸ್ತ್ಯರು ಕೂತಿದ್ದಾಗ ಆಕಾಶದಲ್ಲಿ ಕುಬೇರ ಹಾಗೂ ಅವನ ಗೆಳೆಯ ಮಣಿಮಂತ ಎಲ್ಲ ಹೋಗ್ತಿದ್ರಂತೆ. ಆಗ ಮಣಿಮಂತ ಏನು ಮಾಡ್ದ, ಒಂದು ಉಗುಳು ಬಿಟ್ಟೆ ಕೆಳಗೆ ಉಗಿದ್ರ ಕಾರಣ ಅವನ ಎಂಜಲು ಅಗಸ್ತ್ಯರ ಮೇಲೆ ಬಿತ್ತು. ಸಿಟ್ಟುಕೊಂಡು ಶಾಪ ಕೊಡ್ತಾರೆ ಕುಬೇರನಿಗೆ, ನಿನಗೆ ಮಿತ್ರನ ವಿಯೋಗವಾಗಲಿ, ಈ ಮಣಿಮಂತ್ರನನ್ನು ಒಬ್ಬ ಮನುಷ್ಯ ಕೊಲ್ತಾನೆ, ಆ ಭೀಮಸೇನಿಂದ ನೀವು ಸಾಯಲಿ, ನಿನ್ನ ಸೈನ್ಯವನ್ನ ಸರ್ವನಾಶವಾಗಲಿ ಆ ಭೀಮನಿಂದ ಅಂತ ಶಾಪ ಕೊಟ್ಟುಬಿಡ್ತಾರೆ. ಈ ಶಾಪದ ಫಲವಾಗಿ ಪಾಂಡವರು ವನವಾಸದಲ್ಲಿದ್ದಾಗ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಭೀಮಸೇನ ಕ್ರೋಧವರ್ಷನೆಂಬ ದೈತ್ಯನನ್ನು ಸಂಹರಿಸ್ತಾನೆ. ಈ ಮಣಿಮಂತನನ್ನು ಸಂಹಾರ ಮಾಡ್ತಾನೆ. ಕುಬೇರನ ಭೃತ್ಯರೆಲ್ಲರೂ ಕೂಡ ನಾಶ ಹೊಂದುತ್ತಾರೆ. ಆಗ ಕುಬೇರ ಇದನ್ನು ಸ್ಮರಿಸಿಕೊಂಡ. ಈ ರೀತಿಯಾಗಿ ಅಗಸ್ತ್ಯರು ಕೊಟ್ಟ ಶಾಪವನ್ನು ನಂತರ ಪಾಂಡವರು ಕುಬೇರನನ್ನು ಸಮಾಧಾನಪಡಿಸಿ ಬಂದಿದ್ದಾರೆ. ಇಲ್ಲಿಗೆ 354ನೇ ಕಥೆ ಮುಕ್ತಾಯವಾಯಿತೆ. ಶ್ರೀಕೃಷ್ಣಾರ್ಪಣಮಸ್ತು.